ಅಣ್ಣ ಅಪ್ಪ ಪಹಲ್ಗಾಮಿಂದ ವಾಪಸ್ಸ ಬಂದಿಲ್ಲಲ್ಲ, ಬರೀ ಅಮ್ಮ ಅಷ್ಟ ಬಂದಾರ. ಹಾ ಹೌದು. ಅವರಿಗೆ ಕಾಶ್ಮೀರ್ ಹೋಗಾಕ ಭಾಳ ಇಷ್ಟ ಆಯ್ತಲ್ಲ, ಅದಕ್ಕ ಅವ್ರಿಗೆ ಅದನ್ನ ಬಿಟ್ಟು ಬರಾಕ ಮನ್ಸ ಆಗಿರಂಗಿಲ್ಲ. ಹಾ ಒಂದ್ ವಾರ ಆತ ನೀ ನನಗ ಟಿವಿ ಮೊಬೈಲ್ ನೋಡಾಕ ಬಿಡವಲ್ಲಿ ಅಲ್ಲ, ಎದಕ್ಕ? ಸಣ್ಣ ಹುಡುಗರು ಮೊಬೈಲ್ ಟಿವಿಗೆ ಅಡಿಕ್ಟ್ ಆಗತ್ತಾರಲ್ಲ, ಅದಕ್ಕೆ ನೋಡಬಾರ್ದೀಗ. ಅಣ್ಣ ನೆಕ್ಸ್ಟ್ ಇಯರ್ ಅಪ್ಪ ಅಮ್ಮ ಜೊತೆ ನಾವು ಕಾಶ್ಮೀರ್ಗೆ ಹೋಗೋಣ. ಹಾ ಹೋಗುನು. ನೋಡ್ ಸಾಹಿತಿ, ಅಪ್ಪ ಈಗ ದೇವ್ರ ಕಡೆ ಹೋಗ್ಯಾರ. ಅವ್ರು ಯಾವತ್ತೂ ನಮ್ ಜೊತೆನೇ ಇರ್ತಾರ, ಆದ್ರೆ ಕಾಣಿಸೋದಿಲ್ಲ. ಯಾಕೆ ಹೇಳ? ಯಾಕಂದ್ರ ಅವ್ರ ದೇವ್ರ ಕಡೆ ಹೋಗ್ಯಾರ. ಹಂಗಾರ ಅಪ್ಪ ನಮಗ ಯಾವತ್ತೂ ಕಾಣಂಗಿಲ್ಲ. ಅಳಬಾರ್ದು, ಅವರು ದೇವ್ರ ಕಡೆ ಹೋಗ್ಯಾರಲ್ಲ. ಅಂದಂಗ ಅಮ್ಮ ಎದಕ್ಕ ಸಿಂಧೂರ್ ಅಳ್ಕಸ್ಕೊಂಡಾರ, ಹಚ್ಕೊಳ್ಳೋಣವಲ್ರಲ್ಲ. ಆ ಸಿಂಧೂರ ಅಳಕಿಸಿದ್ದಕ್ಕ ಅದ್ರ ಪರಿಣಾಮ ಏನಾಗತೈತಿ ಅಂತ ಇಡೀ ಜಗತ್ತ ನೋಡತೈತಿ. ಅಧರ್ಮದ ಅಂತ್ಯ ಆಗಿ ಧರ್ಮದ ರಕ್ಷಣೆ ನಡೆಯತ್. ಅದೆಷ್ಟೋ ಇನ್ನೋಸೆಂಟ್ ಫ್ಯಾಮಿಲೀಸ್ ನ ಕೊಂದ ಕರ್ಮನ ಅನುಭವಿಸಕತ್ತಾರ. ನಾವೀಗ ಸೇಫ್ ಅದೇವಿ ಅಂದ್ರ ಅದಕ್ಕೆಲ್ಲ ಕಾರಣ ನಮ್ ಇಂಡಿಯನ್ ಆರ್ಮಿ. ಅವ್ರ ಜೀವನ ಪಣಕ್ಕಿಟ್ಟ ನಮ್ಮ ಸೇಫ್ಟಿ ಸಂಬಂಧ ಹೋರಾಡಕತ್ತಾರ. ಅವರಿಗೆ ಒಂದು ಬಿಗ್ ಸಲ್ಯೂಟ್. ಜೈ ಹಿಂದ್.